ಎಂತದಲ್ಲಿ ಮಧ್ಯ ಬಂದು ನಿಂತ್ಕೊಂಡಿರೋದು ಕಸ ಗುಡಿಸ್ತಿರೋದು ಕಾಣೋದಿಲ್ವ ನಿಂಗೆ ಅಂತ ಪೊರಕೆ ತಗೊಂಡು ಹೊಡಿತೀನಿ ಈಗ ಸೈಡಿಗೆ ಹೋದ್ರೆ ಸಹ ಮಾತು ತಮಣಿ ಮುಂಚೆ ಹೇಳೇನು ನೋಡು ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಓಹೋ ಬಾರಿ ಹಾಡ್ಗಿಡೆಲ್ಲ ಬತ್ತೆ ಅದೇ ಎಂತ ಇರೋದು ವಿಶೇಷ ಅಂತ ಅಮ್ಮ ಏ ಅಮ್ಮ ಅದು ಅದು ಎಂತದಂತ ಹೇಳಿ ಸಾಯಿ ಬೇಗ ಪೊರ್ಕೆ ತಗೊಂಡು ಹೊಡಿತೀನಿ ಈಗ ತಮ್ಮಣಿ ಮೊದಲು ಕೆಲಸ ಆಗಲಿಲ್ಲಂತ ಸಾಯ್ತಾ ಇದೀನಿ ನಾನು ಇಲ್ಲಿ ಬಂದು ಮಾಮ ಅಂತ ಕೂಗ್ತದೇನೆ ಅಲ್ಲ ಅದು ಎಂತಕ್ಕೆ ಹಂಗೆ ಮಾಡ್ತೀಯ ಮರೆತಿ ಹಾಂ ಯಾವಾಗ ಮಾತಾಡ್ಸಕ್ ಬಂದ್ರು ಹಾಗೆ ಮಾಡ್ತೀಯಪ್ಪ ಎಂತ ಚಂದ ಮಾಡ್ಕೊಂಡು ಮಾತಾಡಕ್ಕೆ ಬರೋದಿಲ್ವ ನಿಂಗೆ ಎಂತ ಕತೆ ಅಂತ ಎಲ್ಲ ಮಂದಿರು ಕರ್ದ್ಕೊ ಎಂತ ಮಗ್ನೆ ಅಂತ ಹೇಳ್ಕೊಂಡು ಓಡ್ಕೊಂಡು ಬರ್ತಾರೆ ನೀ ಹಂಗಲ್ಲ ಅಮ್ಮ ಅಂತ ಕದ್ರೆ ಮಾಡ್ಕೊ ಹೂ ಹಾಕ್ತೀಯ ಯಾವಾಗ ನೋಡಿದ್ರು ಎಲ್ಲ ಮಕ್ಕಳು ನಿಂತರ ಇರುದ್ಲಲ್ಲ ಎಲ್ಲ ಮಕ್ಕಳು ಗನಕಿರ್ತಾರೆ ನೀವು ಒಬ್ಬನೇ ಹಿಂಗೆ ಅದಕ್ಕೆ ಹಿಂಗೆ ಮಾಡೋದು ನಿಂಗೆ ತಪ್ಪು ನಿನ್ನ ಕೆಲಸ ನೀ ಮಾಡ್ಕೊ ಹೋಗು ನಾ ಕಸ ಗುಡಿಸ್ಬೇಕು ಗುಡಿಸ್ತೀನಿ ಎಲ್ಲೋತದ್ದು ಪೊರ್ಕೆ ಅಂತ ಥೋ ಅಮ್ಮ ಇಲ್ಲಿ ಕೇಳೆ ಮರೆತಿ ಎಂತದ ನಿಂದು ಮರೆಯ ಬೆಲ್ಗುನೆ ತಲೆ ತಿಂತದನೆ ಅಮ್ಮ ನಿನ್ನೆ ನೀನು ಮತ್ತೆ ಅಪ್ಪಾಜಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ ನಾನು ಓ ಅದಕ್ಕೆ ಎಂತ ಮಾಡ್ಬೇಕೀಗ ನಿಂದು ಯಾವಾಗೂ ಇರೋದಲ್ಲ ಕದ್ದು ಕೇಳಿಸ್ಕೊಳ್ಳೋದು ನಿನ್ನ ವಿಷಯ ಮಾತಾಡಿದ್ರೆ ಸಾಕು ತಮಣಿ ಅಂತ ಎಲ್ಲಿ ಒಂದು ಸೌಂಡ್ ಬಂದ್ರೆ ಸಾಕಪ್ಪ ಅಲ್ಲಿ ಬಂದ್ಕೊಂಡು ನಿಂತ್ಕೊಂತೀಯ ನೀನು ಚಂದ ಕಾಣುತ್ತೆ ತಮಣಿಯೇ ಆ ಥರ ಕದ್ದು ಕೇಳಿಸ್ಕೊಳ್ಳೋದು ಅಂತ ಎಲ್ಲರ ವಿಷಯನೂ ಕದ್ದು ಕೇಳಿಸ್ಕೊಳಕ್ ಹೋಗ್ತೀನಿ ನೀನೆ ಮರೆತಿ ಯಾರಾದ್ರೂ ಹಾಗೆ ತಿಳ್ಕೊಳ್ಳೋರು ನೀ ಹೇಳೋದು ನೋಡಿದ್ರೆ ನಾನು ನನ್ನ ವಿಷಯ ಮಾತಾಡ್ತಿದ್ರಲ್ಲ ಅದಕ್ಕೆ ಅಂತ ಮಾತಾಡ್ತೀರಂತ ಕುತ್ಕೊಂಡು ಅಲ್ಲಿ ಕೇಳಿಸ್ಕೊಂಡಷ್ಟೇ ಕೇಳಿಸ್ಕೊಂಡಾತಲ್ಲ ಮತ್ತೆ ಎಂತ ಮಾಡೋದು ಗನಕಾತಿ ಬಿಡು ಸೊ ಹಂಗಲ್ಲ ಕಣೆ ಅಮ್ಮ ಅದೇನೋ ನೀವು ನನಗೆ ಹಾಸ್ಟೆಲಿಗೆ ಸೇರಿಸ್ತೀರಂತ ಕೇಳ್ದಂಗಾಯ್ತಪ್ಪ ನಂಗೆ ಸಮ ಕೇಳಿಲ್ಲ ನಾನು ಹಂಗೆ ದಾಟೋತಿರ್ಬೇಕಾದ್ರೆ ಒಂದು ಸ್ವಲ್ಪ ಕೇಳ್ಕೊಂಡೆ ನಾನು ಹಂಗೆ ದಾಟೋತಿರ್ಬೇಕಾದ್ರೆ ಎಂಥದ್ದು ಅಪ್ಪಾಜಿ ಹಾಸ್ಟೆಲು ಅಂತ ಇದ್ದಿದ್ದು ಕೇಳಿದ್ನಪ್ಪ ಓ ನಿಂಗಲ್ಲ ಬಿಡು ಗುಂಡಂಗಿರು ಅವ್ರ ಅಪ್ಪಾಜಿ ಹಾಸ್ಟೆಲಿಗೇನೋ ಸೇರಿಸ್ತೀನಂತ ಹೇಳ್ತಾ ಇದ್ರಂತೆ ಒದೇ ಸುದ್ದಿ ಹೇಳ್ತಾ ಇದ್ರು ನಿಮ್ಮ ಅಪ್ಪಾಜಿ ನಿಂಗಲ್ಲ ಬಿಡು ಥೋ ನಮ್ಮ ಅಮ್ಮ ತಾನಾಗಿ ಹೇಳ್ತಾಳಂತ ನೋಡಿದ್ರೆ ಇದು ಭಾರಿ ಹುಷಾರಾಗೋಗಿದೆ ಅಮ್ಮ ಎಂತದಂದ್ರೆ ಅಪ್ಪಾಜಿ ನಂಗೂ ಸೇರಿಸ್ತೀನಂತ ಹೇಳಿದ್ ಕೇಳಿಸ್ಕೊಂಡೇನ್ ಕಣೆ ನಾನು ಮತ್ತೆ ಕೇಳಿಸ್ಕೊಂಡು ಮತ್ತೆ ನಾಟಕ ಮಾಡ್ತಾ ಇದೀಯನಲ್ಲ ನೀಲ್ ಬಂದು ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಹಾಡು ಹೇಳ್ತಿರ್ಬೇಕಾದ್ರೆ ಗೊತ್ತಾಯ್ತು ನನಗೆ ಇಂಥದ್ದು ಏನೋ ವಹಿವಾಟಿರೋದು ಅಂತ ಹೇಳ್ಕೊಂಡ ಎಂತದೀಗ ಅಮ್ಮ ನಂಗೆ ಅಂತ ಹಾಸ್ಟೆಲ್ ಸೇರಿಸ್ತೀರೇನೆ ನೀ ಸಮ ಮಾಡ್ಕೊಂಡು ಇಲ್ಲಿ ಗನ ಮಾಡ್ಕೊಂಡು ಓದ್ಕೊಂಡು ಹೇಳೋದು ಮಾತೆಲ್ಲ ಕೇಳ್ಕೊಂತ ಇಲ್ಲೇ ಇದ್ದಿದ್ರೆ ನಿಂಗೆ ಹಾಸ್ಟೆಲ್ಗೆ ಯಾರು ಸೇರ್ಸಾರಾಗಿತ್ತು ಒಂದಾರು ಮಾತು ಕೇಳ್ತೀಯ ತಮ್ಮಣಿ ನೀನು ಒಂದು ಮಾತು ಕೇಳಿದ್ಲ ಹೋದ್ಸತಿನ ನಿಮ್ಮ ಅಪ್ಪಾಜಿ ಸೇರಿಸ್ಬೇಕಂತ ಇದ್ರು ನಾ ಹೇಳಿದ್ ಕೇಳ್ಕೊಂಡು ನಾ ಮತ್ತೆಲ್ಲಾದ್ರೂ ಮಾನಸಿಕ ಮಾಡ್ಕೋತೀನಿ ಅಂತ ಹೇಳ್ಕೊಂಡು ಸಾಯಿಲಿ ಬೇಡ ಅಂತ ಹೇಳ್ಕೊಂಡು ಸುಮ್ಮನಿಗಿದ್ದು ಈ ಸತಿ ಮತ್ತೆ ಹಂಗೆ ಮಾಡಿಯಾ ನೀನು ನೀ ಅಂತ ಸುಧಾರಿಸ್ಕೊಂಡು ಅಂತ ಮಾಡಿಯಾ ಇಲ್ಲ ಗುಂಡನ ಸತಿ ಸೇರ್ಕೊಂಡು ಪೂರಾ ಹಾಳಾಗೋಗಿದ್ದಿ ನೀನು ಬೇಡ ಈ ಸತಿ ಸೇರಿಸ್ತೀನಿ ಅಂತ ಹೇಳ್ತಿದ್ರೆ ಸೇರಿಸ್ಕೊ ಹೋಲಿ ನಾ ಎಂತ ಮಾತಾಡಕ್ಕೆ ಹೋಗೋದಿಲ್ಲ ಅಮ್ಮ ನಾ ಎಂತ ಮಾಡ್ಲೆ ನಂಗೆ ಎಂಥದ್ದು ತಲೆಗೆ ಹೋಗೋದಿಲ್ಲ ಕಣೆ ಇವತ್ತು ಓದಿದ್ರು ನಾಳೆ ನೆನಪಿರೋದಿಲ್ಲ ಎಂತ ಮಾಡೋದು ಹೇಳು ಇದ್ರಾಗೆ ಎಂತ ನನ್ನ ತಪ್ಪಿರೋದಾ ತಲೆಗೆ ಹೋಗೋದಿಲ್ಲ ಅಂತೀನಿ ಮತ್ತೆ ಧಾರಾವಾಹಿ ಸ್ಟೋರಿ ಎಲ್ಲ ಹೆಂಗೆ ಹೇಳದ ತಮ್ಮಣಿ ನೀನು ಅಡ್ವರ್ಟೈಸ್ ಬಿಡ್ದಿದಂಗೆ ಹೇಳ್ತೀಯ ಅದೆಲ್ಲ ನೆನಪಿರ್ತದೆ ಒಂದು ವರ್ಷ ಬಿಟ್ಕೊಂಡು ಕೇಳಿದ್ರೆ ಹೇಳ್ತೀಯ ನೀನು ಯಾವ ಧಾರಾವಾಹಿಗೆ ಯಾವ ಅಡ್ವರ್ಟೈಸ್ ಹಾಕಿರೋಂಥ ಸಹ ಹೇಳ್ತೀಯ ನೀನು ಓದೋದು ನೆನಪಿರೋದಿಲ್ಲ ಅಂತಂದ್ರೆ ಎಂತ ಆಸಕ್ತಿ ಇಲ್ಲ ಅಷ್ಟೇ ಮತ್ತೆ ಎಂಥದಲ್ಲ ಅಮ್ಮ ನೀನು ಹಂಗೆ ಮಾಡಬೇಡಿ ಕಣೆ ನೀವು ಒಬ್ಬಳೆ ಕಣೆ ನಂಗೆ ಸಪೋರ್ಟಿಗೆ ಅಂತ ಇರೋದು ಈಗ ನೀನು ಹೋಗ್ಕೊಂಡು ಹಾಸ್ಟೆಲ್ಗೆ ಸೇರಿಸ್ತೀನಂತ ಅಂದ್ರೆ ಎಂತ ನನ್ನ ಬಿಟ್ಕೊಂಡು ನೀವು ಉಳಿತೇನೆ ನಂಗೆ ನನ್ನ ಚಿಂತೆಗಿಂತ ನಿನ್ನ ಚಿಂತೆನೇ ಆಗಿ ಹೋಗಿದೆ ತಮಣಿ ನಿಂದಿಂತ ನಾಟಕ ಭಾರಿ ನೋಡೇನತ ಮತ್ತೆ ಅಂತ ನಾಟಕ ಎಲ್ಲ ಮಾಡಕ್ ಬರೋದು ಬೇಡ ಈಗ ನೀನು ಗೊತ್ತಾತಾ ಮುಚ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾ ಇರ್ಬೇಕಷ್ಟೇ ಅಮ್ಮ ಅಲ್ಲಿ ಅಡುಗೆ ಎಲ್ಲ ನಂಗೆ ಸೇರೋದಿಲ್ಲ ಕಣೆ ನಿಂಗೆ ಗೊತ್ತದಲ್ಲೇ ನಾ ಎಲ್ಲನೂ ತಿನ್ನೋದಿಲ್ಲ ಹೌದಾ ಅವ್ರು ಮಾಡಾಕಿದ್ದಾರೆ ನನ್ನ ಹತ್ರ ತಿನ್ನಕ್ಕಾಗದೇನೆ ಮೊದಲೇ ಈ ಥರ ಅದೀನಿ ಇನ್ನು ಹಾಸ್ಟೆಲ್ಗೆ ಹೋದ್ರೆ ಮಾತ್ರ ನಿನ್ನ ತಮಣಿ ನೀನು ನೋಡೋಕ್ಕಾಗೋದಿಲ್ಲ ಮಾತ್ರ ಆ ಥರ ಆಗ್ಬತ್ತೀನಿ ನಾನು ಬೆಳಗುನೇ ಎಬ್ಸ್ಕೊಂಡು ಓದಕ್ಕೆಲ್ಲ ಹೇಳಿದ್ರೆ ನಾ ಎಂತ ಓದೋದಿರೋದೇನೆ ಅಮ್ಮ ನನ್ನ ಬಟ್ಟೆ ಎಲ್ಲ ನಾನೇ ತೊಳ್ಕೋಬೇಕು ಗೊತ್ತಾ ಇನ್ನು ತನಕ ನನ್ನ ನಿಕ್ಕರ್ ಸಹ ನಾನು ತೊಳ್ಕೊಂಡವಲ್ಲ ನಿಂಗೂ ಗೊತ್ತಿರೋದೆ ಹೌದಾ ಲೋಕಣ್ಣ ಪೂರಾ ಬಟ್ಟೆ ಸೊಳೆಯೋದು ಅದೇನೇ ಅಮ್ಮ ಎಲ್ಲ ತೊಳ್ಕೊಟ್ಟು ನಿಂಗೆ ಸೊಕ್ಕ ಬಂದು ಹೋಗಿರೋದು ಎಂತ ಆಗುದ ಒಂದು ತಿಂಗಳು ತ್ರಾಸಾಗೋದು ಆಮೇಲೆ ಎಲ್ಲ ಸಮಾತದೆ ಹೋಗು ಎಲ್ಲ ಗೊತ್ತಾಗಬೇಕು ಎಲ್ಲ ನೀವೇ ಕಲ್ತ್ಕೋಬೇಕು ಎಲ್ಲ ನಮ್ಮ ಮೇಲೆ ಇದಾಕೊಂಡಿರೋದಲ್ಲ ಹೋಗು ಏನಾಗುದ್ಲಾತ ಬಟ್ಟೆ ಸೊಳ್ಕೋಬೇಕು ಏನು ತಪ್ಪಲ್ಲ ಬೆಳಿಗ್ಗೆ 4 ಗಂಟೆಗೆ ಎಬ್ಸ್ಕೊಂಡು ಓದಕ್ಕೆ ಹೇಳ್ತಾರೆ 4 5 ಗಂಟೆಗೆ ಎಬ್ಸ್ಬೋದು ಎದ್ಕೊಂಡು ಓದು ಏನೂ ಆಗುದಿಲ್ಲ ಒಂದು ವರ್ಷ ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಸುಖನಾದ್ರೂ ಸಿಗೋದು ಮತ್ತೆ ಅಂತ ಅಡ್ಗೆ ಅಲ್ಲ ಬಿಡು ನಿಮ್ಮ ಅಪ್ಪಾಜಿ ಹತ್ರ ಆಗಾಗ ಏನಾದರೂ ಮಾಡಿ ಕಳಿಸ್ತೀನಿ ನಾನು ಗೊತ್ತಾತಾ ಥೋ ನಮ್ಮಮ್ಮ ಈ ಸತಿ ಬಗ್ಗ ನನ್ನಿ ಕಾಣೋದಿಲ್ಲ ಈ ಥರ ಹೇಳಿದ್ರೆಲ್ಲ ಬಗ್ಗೋದಿಲ್ಲಪ್ಪ ಅದು ಬ್ಯಾರೇನೇ ಎಂಥದ್ದಾದ್ರೂ ಮಾಡ್ಬೇಕದ್ದು ಅಮ್ಮ ಪ್ಲೀಸ್ ಕಣೆ ನಂಗಂತ ಇರೋದು ನೀವು ಒಬ್ಬಳೇ ನೀನು ಸಪೋರ್ಟ್ ಮಾಡ್ಲಂದ್ರೆ ನಾ ಎಲ್ಲೋಗದೆ ಅಮ್ಮ ಪ್ಲೀಸ್ ಅಮ್ಮ ನನ್ನ ಕಳಿಸ್ಬೇಡ ಮರತಿ ನನ್ನ ಹತ್ರ ನಿನ್ನ ಬಿಟ್ಟಿರಕ್ಕೆ ಆಗೋದಿಲ್ಲ ಕಣೆ ಅಮ್ಮ
ನೋಡ್ತಮ್ಮಣಿ ನೀ ನಂಗೆ ಎಷ್ಟೇ ಏನೇ ಮಾಡಿದ್ರು ನಾನು ನಿಮ್ಮ ಅಪ್ಪಾಜಿ ಹತ್ರ ಕಳಿಸ್ಬೇಡಿ ಅಂತ ಹೇಳಿದ್ರು ನಿಮ್ಮ ಅಪ್ಪಾಜಿ ಮಾತ್ರ ಕೇಳಿದ್ಲ ಆತ. ನಾ ಎಲ್ಲ ಪ್ರಯತ್ನ ಮಾಡಾಗಿದೆ. ನಿಮ್ಮ ಅಪ್ಪಾಜಿ ಮಾತ್ರ ನನ್ನ ಮಾತು ಎಂಥದ್ದು ಕೇಳಿದ್ಲ ಈ ಸತಿ. ನೀನಂತೂ ನನ್ನ ಮಾತು ಕೇಳಲ್ಲ, ನಿಮ್ಮ ಅಪ್ಪಾಜಿ ನನ್ನ ಮಾತು ಕೇಳೋದಿಲ್ಲ ಆತ. ನಿಮ್ಮ ಅಪ್ಪಾಜಿ ಸೇರ್ಸದೆಯಾ ನೀ ಹೋಗದೇ ತಮ್ಮಣಿ, ಎಂತ ಮಾಡೋಕ್ಕೂ ಬರೋದಿಲ್ಲ. ನೀವು ಒಬ್ಬನೇ ಅಲ್ಲ ಕಣ, ನಿಮ್ಮ ಗುಂಡಗೂ ಸೇರ್ತಾರಂತೆ ಅವ್ರ ಅಪ್ಪಾಜಿ ಹೋಗ್ಕೊಂಡ. ಯಾವುದು ಬೇರೆ ಹಾಸ್ಟೆಲ್ ಒಟ್ಟಿಗೆ ಅಲ್ಲ ಗೊತ್ತಾತಾ? ಬೇರೆ ಕಡೆ ಎಲ್ಲ ಸೇರ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಅವ್ರ ಅಪ್ಪಾಜಿನ. ಅವ್ನು ಬೇರೆ ಹಾಸ್ಟೆಲ್ ನೀ ಬೇರೆ ಹಾಸ್ಟೆಲ್ ಸಮ ಆಗದ್ ನೋಡ. ಹಂಗಾದ್ರೆ ಮಾತ್ರ ನೀನು ಉದ್ದಾರ ಆತೀಯಾ, ಅವನು ಉದ್ದಾರ ಆತಾನ ಅಷ್ಟೇ. ಅಮ್ಮ ಪ್ಲೀಸ್ ಕಣೆ, ಅಪ್ಪಾಜಿಗೆ ಹೆಂಗಾದ್ರೂ ಮಾಡ್ಕೊ ಹೇಳೆ. ನೀ ಹೇಳಿದ್ರೆ ಅಪ್ಪಾಜಿ ಕೇಳ್ತಾರ ಕಣೆ. ಪ್ಲೀಸ್ ಕಣೆ ಅಮ್ಮ, ನಿನ್ ಕಾಲಿಗೆ ಬೀಳ್ತೀನಿ ಮರೆತ್ತಿ. ಅಮ್ಮ ನಂಗೆ ಹೋಗಕ್ ಮನ್ಸಿಲ್ಲ, ನಿನ್ ಬಿಟ್ಕೊ ಹೋಗೋದಿಲ್ಲ ನಾನು. ಅಮ್ಮ ಪ್ಲೀಸ್ ಕಣೆ, ನಾ ಇದೇ ಶಾಲೆಗೆ ಓದ್ತೀನಿ. ನೋಡ್ತಮ್ಮಣಿ ನಂಗೆ ತಲೆ ಬಿಸಿ ಮಾಡಬೇಡ ನೀನು ಆತ. ನನ್ನ ಮುಂದೆ ನಿಂತ್ಕೊಂಡು ಕಣ್ಣೀರೆಲ್ಲ ಹಾಕದ್ ಮಾಡಬೇಡ ನೀನು. ನಿಮ್ಮ ಅಪ್ಪಾಜಿ ಕೇಳೋದಿಲ್ಲ ಮಾತು. ಅಮ್ಮ ಪ್ಲೀಸ್ ಕಣೆ, ನೀನೇ ಏನಾದರೂ ಮಾಡಿ ಅಮ್ಮ, ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಕಣೆ ಅಮ್ಮ. ನನ್ನ ಹತ್ರ ಇದೆಲ್ಲ ನೋಡೋಕ್ಕಾಗೋದಿಲ್ಲಪ್ಪ ತಮ್ಮಣಿ. ನಂಗೆ ಗೊತ್ತಿಲ್ಲ ಕಣೆ ನೀ ಅಂತ ಮಾತಾಡ್ತೀನಿ ಅಂತ. ನಿಮ್ಮ ಅಪ್ಪಾಜಿ ತಾನೇ ಮಾತಾಡ್ಕೊ ಹೋಗು, ನಂಗೆ ಸಂಬಂಧನೇ ಇಲ್ಲ. ನಾನು ಇದ್ರಲ್ಲಿ ಮಧ್ಯದಲ್ಲಿ ತರದೇ ಬೇಡ ನೀನು. ನಂಗೆ ಕೆಲಸ ಇರೋದು, ನಾ ಹೋಗ್ತೀನಿ. ಅಯ್ಯೋ ದೇವ್ರಿ, ನಮ್ಮ ಅಮ್ಮನೂ ನನ್ನ ಮಾತು ಕೇಳಿಸ್ಕೊಳ್ಳ ಅಂತಂದ್ರೆ ಆತು. ಈ ಸತಿ ಕೆಲಸ ಮುಗ್ದಂಗೆ ಮಾತ್ರ ಹಾಸ್ಟೆಲ್ ಗೊತ್ತಿ ನಂಗೂ ಅಷ್ಟೇ. ಎಂತ ಮಾಡೋದಾತು. ನಮ್ಮ ತಮ್ಮಣಿ ಇಲ್ಲಿ ಕುತ್ಕೊ ಎಂತ ಮಾತಾಡ್ದಾನಂತ ಇವ. ಓ ಹುಡ್ಗಿಯರ್ ನೋಡ್ತಾ ಕುತ್ಕೊಂಡನ ಎಂತ ಕತೆ ಅಂತ. ಅಲ್ಲ ಇವ್ಗೆ ಎಂತಾಗ ಹೋಗಿದೆ, ಇಲ್ಲಿ ಬಂದು ಒಂಥರ ಮುಖ ಮಾಡ್ಕೊ ಕುತ್ಕೋದಾನೆ. ಹೆಂಗಾರ ಮಾಡ್ಕೊಂಡು ಇವತ್ತು ಇವ್ಗೆ ಹೆದರ್ಸ್ಬೇಕು. ಮಾಡ್ತೀನಿ ತಡಿ. ಯಾರು ಯಾರು ದುಕ್ಕೊಂಡು ಮುಚ್ತಾ ಇರೋದು? ಯಾರಂತ ಹೇಳ್ಬೇಕು? ನಾನು ದೆವ್ವ. ಪ್ಲೀಸ್ ಯಾರಂತ ಹೇಳಿ, ನನ್ನ ಮೂಡ್ ಮುಂಚೆ ಸಮಯ ಇಲ್ಲ ಆತ. ಮತ್ತಿಷ್ಟು ತಲೆ ಕೆಡಿಸ್ಬೇಡಿ ನೀವು. ಯಾರಂತ ಹೇಳಿ. ನಾ ಯಾರಂತ ಹೇಳೋದಿಲ್ಲ, ನೀನೇ ಹೇಳು. ನಾ ಯಾರಂತ ನೀನೇ ಹೇಳು. ಥೋ, ನೀ ದೆವ್ವನಾದ್ರೂ ಹಾಕೋ ಹೋಲಿ, ಭೂತನಾದ್ರೂ ಹಾಕೋ ಹೋಲಿ, ನಾ ಹೆದ್ರ ಮೂಡಲ್ಲೂ ಇಲ್ಲ ಇವತ್ತು. ಯಾರಂತ ಕಣ್ಣು ಮುಂದೆ ಬಾ ಅಷ್ಟೇ. ಯಾರಂತ ನೀನೇ ಹೇಳು. ಟ್ಯಾಪನ್ ಮುಂದೆ ಬಂದ್ರೆ ಸಮಾತೀಗ. ಅರೆ ಕುಯ್ಯಿಗೆಲ್ಲ ನೀರು ಕಣ್ಣೀರು. ನನ್ನ ತಮ್ಮಣಿ ಹೊಳ್ತಾದನ ಎಂತದಂತ? ತಮ್ಮಣಿ ಎಂತಾತ ನಿಂಗೆ? ಹೊಳ್ತಾದ್ಯಾ ಎಂತ ಕತೆ ಅಂತ? ಹೌದ್ ಕಣ ಗುಂಡ, ಹೊಳ್ತಾ ಕೂತ್ಕೊಂಡೆ ನಾನು ಆಗ್ಲಿಂದನು. ಅಲ್ಲ ಕಣ, ಎಂತಾಗ ಹೋಗ್ಯದ ನಿಂಗೆ? ಎಂತ ಕೇಳೋದು? ಎಂತಾತ? ಅಮ್ಮ ಎಂತದಾರು ಬೈತಾ? ಅಪ್ಪಾಜಿ ಏನಾದ್ರು ಹೊಡೆದ್ರ? ಎಂತಾತ? ಎಂತದು ಆಗಲ್ಲ. ಎಂತದು ಆಗದೆ ನನ್ನ ತಮ್ಮಣಿ ಹೊಳಲ್ಲ, ನಂಗೆ ಗೊತ್ತು ಆತ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನಿಂಗೆ. ಇದೇ ಫಸ್ಟ್ ಸರಿ ಕಣ ನೀ ಹೊಳ್ತಾ ಇರೋದು ನೋಡ್ತಾ ಇರೋದು. ನಂಗೂ ಒಂಥರ ದುಃಖ ಬಂದಂಗೆ ಆತದ ಕಣ. ಎಂತ ಆತ ತಮ್ಮಣಿ? ನಿನ್ನ ಎಂತದಾದ್ರೂ ತಪ್ಪಾತೇನಾ? ಇಲ್ಲ ಕಣ ಗುಂಡ, ನಿನ್ನಿಂದ ಎಂತದ್ದು ತಪ್ಪಾಗಲ್ಲ. ನೀ ಹೊಳ್ಬೇಡ ಕಣ, ಮುಂಚೆ ಕಣ್ಣೀರು ಒರೆಸ್ಕೆ ನೀನು. ನೀ ಹಿಂಗೆ ಹೊಳ್ತಾ ಇದ್ರೆ ನನ್ನ ಹತ್ರ ನೋಡೋಕ್ಕಾಗುತ್ತಲ್ಲ. ಹೋಟೆಲಲ್ಲೇ ಒಂಥರ ಸಂಕಟ ಆಗ್ತದೆ ನಂಗೆ. ಗುಂಡ, ನೀನು ನನ್ನ ಕಂಡ್ರದ್ದು ಎಷ್ಟು ಪ್ರೀತಿ ಅಲ್ಲ. ನೀ ಪ್ರೀತಿ ಮಾಡಿದಷ್ಟು ನಂಗೆ ಯಾರೂ ಪ್ರೀತಿ ಮಾಡೋದಿಲ್ಲ ಅಂತ ಕಾಣ್ತದೆ. ಸೋಮ ಹಂಗಂತಂದು ಅದು ಎಂತಕ್ಕೆ ಹಂಗೆ ಮಾತಾಡ್ತೀಯ ನೀನು? ನೀ ಎಂತ ಪ್ರೀತಿ ಮಾಡೋದಿಲ್ವ ನಂಗೆ ಹಂಗಾದ್ರೆ? ನಾ ಎಷ್ಟೇ ಕಷ್ಟ ಕೊಟ್ರು ಮತ್ತೆ ಗುಂಡ ಗುಂಡ ಅಂತ ಹೇಳ್ಕೊಂಡು ಬರ್ತೀಯ ನೀನು? ಹೌದಾ? ಎಂತ ನಂಗೆ ಬಿಟ್ಟೋತೀಯ ನೀನು? ಬಿಟ್ಟೋದ್ರೆ ಅಂತ ಫ್ರೆಂಡ್ಶಿಪ್ ಅದು? ಎಂತ ಒಂದು ಸ್ವಲ್ಪ ತರಲೆ ಜಾಸ್ತಿ ಮಾಡ್ತೀವಿ ಅಷ್ಟೇ. ಎಷ್ಟು ಕಷ್ಟ ಕೊಡ್ಲ ನಾನು ನಿಂಗೆ ಹೇಳ? ಅಂಗನವಾಡಿಯಿಂದನೂ ಕಷ್ಟ ಕೊಡ್ತೇನೆ ಬಂದೀನಿ ನಾನು. ಯಾವತ್ತಾದ್ರೂ ನೀನು ನಂಗೆ ಬೈದಿಯಾ? ಒಂದು ಮಾತು ಹೊಡ್ಡಿಯಾ ನೀನು? ಮಾತು ಬಿಟ್ಕೊಂಡಿದ್ದಿದ್ದದ್ಯಾ? ಎಂತ ಒಂದು ತಿನ್ನಕ್ಕೆ ಎಂತ ತಗೊಬಂದ್ರು ನಂಗೆ ತಂದು ಕೊಡ್ತೀಯ? ಹೇಳು ನೋಡೋಣ, ಇದೇನಾ ಫ್ರೆಂಡ್ಶಿಪ್ಪು? ಹೇಳ ತಮ್ಮಣ್ಣಿ, ಎಂತ ಆತ ಹೇಳ ಮಗ, ಹೇಳ. ನೀಗ ಹೇಳಂದ್ರೆ ನಾನು ನಿನ್ನ ಸಲುವಾಗಿ ಎಂಥದ್ದು ತಂದಿಟ್ಟೇನು ಗೊತ್ತಾ? ನಿಮ್ಮ ಮನೆಗೆ ಬರೋನಾಗಿದ್ದೆ ನಾನೀಗ ಅದನ್ನ ತಗೊಂಡು. ನೀ ಇಲ್ಲಿ ಕುತ್ಕೊಂಡಿದ್ದು ನೋಡಿ ನೀನೇ ಅಂತ ಗೊತ್ತಾಯ್ತು. ಅದಕ್ಕೇನೆ ಬಂದಿದ್ದು. ನಿಂಗೆ ಅದು ಬೇಕು ಅಂತಂದ್ರೆ ಹೇಳ್ಬೇಕಪ್ಪ. ನಿಂಗೆ ಎಂಥದ್ದು ಇಷ್ಟ ಅಲ್ಲ, ತಗೊಬಂದೆ ನಾನು ದುಡ್ಡು ಕೊಟ್ಕೊಂಡು ಗೊತ್ತಾ? ನಿಂಗೆ ಅದು ಬೇಕು ಅಂದರೆ ಈಗಲೂ ತಗೊಬಂದು ಕೊಡ್ತೀನಿ ನಾನು. ಆದರೆ ಎಂತ ಅಂತ ಹೇಳ್ಬೇಕು.
ಗುಂಡ ನಿನ್ನ ಹತ್ರ ಮುಚ್ಚಿಡೋದು ಎಂತ ಇರೋದು ಹೇಳು. ಅದು ಎಂತತ್ ಗೊತ್ತಾ ನಿನ್ನೆ ಮನೆಗೆ? ಅದು ಅದು